ಸರಿಸುಮಾರು 300 ಚಿತ್ರಗಳಲ್ಲಿ ನಟನೆ, 35 ವರ್ಷಗಳ ಸಿನಿ ಪಯಣ. ಆದರೆ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದು ಖಳನಾಯಕನಾಗಿ ಹಾಗೂ ವಿಭಿನ್ನವಾದಂತಹ ವೈವಿಧ್ಯಮಯ ಪಾತ್ರಗಳಿಗೆ ತನ್ನನ್ನು ತಾನು ಸವಾಲಿಡುವಂಥ ಪಾತ್ರಗಳಿಗೆ ತೊಡಗಿಸ್ಕೊಂಡ್ರು ಸಹಿತ ಎಲ್ಲೋ ಒಂದು ಕಡೆ ಇಂಥ ಒಂದು ಅದ್ಭುತ ನಟನಿಗೆ, ಇಂಥ ಒಬ್ಬ ಖಳನಾಯಕ ನಟನಿಗೆ ಎಲ್ಲೋ ಸಿಗಬೇಕಾದಂಥ ಒಂದು ಪಾತ್ರದ ಒಂದು ಕೊರಗು ಇನ್ನೂ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ನಿಮಗೆ ಮತ್ತು ನಮಗೆ ಇಬ್ಬರಿಗೂ ಕೂಡ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ ನೀಡಬೇಕು ಅಂತಲೇ ನಮ್ಮ ಜೊತೆಗೆ ದ ಖದರ್ ಆ್ಯಂಡ್ ಖಡಕ್ ಡೈಲಾಗಿಂದ ಮಾಸ್ ಲುಕ್ಕಿಂದ ಚಿರಪರಿಚಿತರಾಗಿರುವಂತಹ ರವಿ ಚೇತನ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ. ವಿಲನ್, ಸ್ಮಾರ್ಟ್ ವಿಲನ್. ನಮ್ಮ ಇಂಡಸ್ಟ್ರಿ ಮಾತಾಡಬೇಕು ಅಂತಂದರೆ ನಮ್ಮ ಸ್ಯಾಂಡಲ್ವುಡ್ನ ಸ್ಮಾರ್ಟ್ ವಿಲನ್ ಅಂತ ಅಂದರೆ ದಟ್ ಕ್ರೆಡಿಟ್ ಗೋಸ್ ಟು ಯು. ಈ ಒಂದು ಕ್ರೆಡಿಟ್ ಕೊಟ್ಟಿದ್ದಾರೆ. ಆದರೂ ಸ್ಮಾರ್ಟ್ ವಿಲನ್ಗೆ ಎಲ್ಲೋ ಒಂದು ಕಡೆ ಪಾತ್ರಗಳ ಸಂಖ್ಯೆ, ಸಿನಿಮಾದ ಒಂದು ಸಂಖ್ಯೆ ಜಾಸ್ತಿ ಆದ್ರೂ ನೀವು ಸಿಗಬೇಕಾಗಿರುವಂಥ ಒಂದು ಪಾತ್ರ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗು ನಿಮ್ಮನ್ನು ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೇಳಲೇಬೇಕು ರವಿಚಿತ್. ಎಲ್ಲ ಥರ ಪಾತ್ರ ಮಾಡಿದ್ದೀನಿ. ಹೀರೋಯಿಂದ ಹಿಡಿದು, ವಿಲನಿಂದ ಹಿಡಿದು, ಮಂಗಳಮುಖಿಯಿಂದ ಹಿಡಿದು, ಫಾದರ್ ಕ್ಯಾರೆಕ್ಟ್ರು, ಬಸವಣ್ಣ ಪಾತ್ರ, ಕಾಟೇರಲ್ಲಿ ಮಾರ ಅನ್ನೋದೊಂದು ಪಾತ್ರ, ಕುರುಕ್ಷೇತ್ರದಲ್ಲಿ ದುಶಾಸನ, ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಡಾಕ್ಟರ್ ಕ್ಯಾರೆಕ್ಟರ್ ಆಗ್ಬೋದು, ಆಲ್ಮೋಸ್ಟ್ ಎಲ್ಲ ಥರ ಪಾತ್ರ ಮಾಡಿಬಿಟ್ಟಿದ್ದೀನಿ. ಅದು ಜಾಸ್ತಿ ಮಾಡೋದು ಪೊಲೀಸ್ ಕ್ಯಾರೆಕ್ಟರ್ಸೇ ಜಾಸ್ತಿ ಮಾಡಿದ್ದೀನಿ. ಈ ನನ್ನ 25 ವರ್ಷದ ಜರ್ನಿಯಲ್ಲಿ ನಾನು ಮಾಡದೇ ಇರೋವಂಥ ಪಾತ್ರನೆಲ್ಲ ಮಾಡಿಬಿಟ್ಟಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈ ಆಗಿಲ್ಲ. ವೈ? ಏನು ಕೊರಕಾಡ್ತಾ ಇದೆ ನಿಮ್ಮಲ್ಲಿ? ಲಕ್ ಇಲ್ಲ. ಒಬ್ಬ ಆರ್ಟಿಸ್ಟ್ಗೆ 80% ಗೋಸ್ ಆನ್ ಲಕ್. ಓಕೆ. 10% ಟ್ಯಾಲೆಂಟ್, 10% ಲುಕ್. ಸೊ ನಿಮ್ಮ ಪ್ರಕಾರ 10% ಅಷ್ಟೇ. ಎಲ್ಲರೂ ಅದ್ಭುತ ಕಲಾವಿದರೆ. ಎಲ್ಲರೂ ಸೀರಿಯಲಿಂದ ತಗೊಳ್ಳಿ, ಸಿನಿಮಾಯಿಂದ ತಗೊಳ್ಳಿ, ಎಲ್ಲರೂ ಚೆನ್ನಾಗಿ ಮಾಡ್ತಿರ್ತಾರೆ. ಬಟ್ ಎಲ್ಲರೂ ಟಾಪ್ ಸ್ಟಾರ್ ಆಗೋಕ್ಕಾಗಲ್ಲ. ಹೌದು. ಸಿನಿಮಾ ಮತ್ತು ರಾಜಕೀಯ ಕೈ ಬೀಸಿ ಎಲ್ಲರನ್ನೂ ಕರೆಯುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋದು ಕೆಲವ್ರನ್ನ ಮಾತ್ರ. ಅದೇ ನಾನು ಬೇರೆ ಫೀಲ್ಡ್ಕಿನ್ನ ಸಿನಿಮಾ ಮತ್ತು ಏನು ರಾಜಕೀಯ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಎರಡು ಇದೆಯಲ್ಲ, ಇದು ಒಂದು ಸೆಲೆಬ್ರಿಟಿ ಸಿನಿಮಾ, ಇನ್ನೊಂದು ಏನು ಹೇಳ್ತಾರಲ್ಲ ರಾಜಕಾರಣಿಗಳು ಅಂತಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಆಗ್ಬೋದು ಮತ್ತೊಂದು. ಸೊ ಅವ್ರಿಗೂ ಅದೇ ಅನ್ವಯಿಸುತ್ತೆ, ನಮಗೂ ಅದೇ ಅನ್ವಯಿಸುತ್ತೆ. ಸೊ ಅದು ಎಲ್ಲೋ ನಮಗೆ ಕೊರತೆ ಇದೆ ಅಂತ ನನಗನ್ನಿಸ್ತು. ಯಾಕಂದರೆ ಲುಕ್ಕಲ್ಲಿ, ಫಿಟ್ನೆಸ್ಸಲ್ಲಿ, ಹೈಟು, ಪರ್ಸ್ನಾಲಿಟಿ ನೀವು ಹೇಳ್ದಂಗೆ ಎಲ್ಲನೂ ಇದೆ. ಏನಿಲ್ಲ, ಲಕ್ಕಿಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ನಮ್ಮನ್ನು ಕಟ್ ಮಾಡಿದ್ದಾರೆ, ಹೀರೋ ಡಮ್ಮಿ ಕಾಣ್ತಾನೆ ಅಂತ. ಸೊ ಇವೆಲ್ಲ ನಾವು ನೋಡ್ಕೊಂಡು ಬಂದಿದ್ವಿ. ನೀವು ಸ್ಮಾರ್ಟ್ ಇದ್ದೀರಾ, ಹೀರೋ ಡಮ್ಮಿ ಕಾಣಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮಾರು ಕಟ್ ಮಾಡಿದ್ದಾರೆ. ಓಕೆ. ಸೊ ಅದಕ್ಕೆ ನಾನು ಹೇಳೋದು ಸರಿ, ಯಾಕಂದರೆ ನಮಗೆ ಸಿನಿಮಾ ಬ್ಯಾಕ್ಗ್ರೌಂಡು ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಇಲ್ಲ, ಪುಷ್ ಮಾಡೋರು ಯಾರೂ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತು ಬಂದಿರೋದು ಒಂದು. ಕೆಲವರು ನಮ್ಮ ಹಿಂದೆ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಈಗ ಎಷ್ಟಾಗ್ಬೋದು ಮತ್ತೊಂದು ಎಲ್ಲ ಕೆಲವರು ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ಲಕ್ ಇತ್ತು. ಓಕೆ. ಸೊ ನಮಗೆ ಲಕ್ ಇರಲಿಲ್ಲ ಅದು. ಸೊ ಹೀಗಾಗಿ ನಾವು ಸ್ವಲ್ಪ ಹಿಂದೆ ಉಳಿದ್ವಿ ಅಂತ ನನಗನ್ಸುತ್ತೆ. ಆಮೇಲೆ ಸಿನಿಮಾದಲ್ಲಿ ತುಳಿಯೋರು ಭಾಳ ಜನ ಇರ್ತಾರೆ, ಓಕೆ, ಕೈ ಹಿಡಿದು ಎತ್ತೋರು ಭಾಳ ಜನ ಇರ್ತಾರೆ. ಸೊ ಈ ಒಂದು 25 ಇಯರ್ಸ್ ಇವೆಲ್ಲ ನೋಡ್ಬಿಟ್ಟಿದ್ವಿ, ಏಳು ಬೀಳುಗಳನ್ನು, ಯಾರು ಹೆಂಗೆ ಏನು. ಸಿನಿಮಾದಲ್ಲಿ ಯಾರು ಫ್ರೆಂಡ್ಸ್ ಅಲ್ಲ, ಯಾರು ಎನಿಮೀಸ್ ಅಲ್ಲ. ರಾಜಕೀಯದಲ್ಲಿ ಅಂತ ಮಾತ್ರ ಹೇಳ್ತಾ ಇದ್ವಿ. ಈಗ ಸಿನಿಮಾದಲ್ಲಿ ನಿಮ್ಗೆ ಯಾರು ಸ್ನೇಹಿತರಲ್ಲ, ಯಾರು ಶತ್ರುಗಳಲ್ಲ, ಎಲ್ಲ ಅವಕಾಶವಾದಿಗಳಷ್ಟೇ.